ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಬಹುನಿರೀಕ್ಷಿತವಾದಂಥ ಸಭೆ ನಿನ್ನೆ ಅಯೋಧ್ಯೆಯಲ್ಲಿ ಜರುಗಿತು. ರಾಮ ಜನ್ಮಭೂಮಿ ಟ್ರಸ್ಟ್ನ ಸಭೆ. ಇದರ ಬಗ್ಗೆ ಬಹಳಷ್ಟು ನಿರೀಕ್ಷೆಗಳನ್ನು ಎಲ್ಲರೂ ಇಟ್ಕೊಂಡಿದ್ರು. ಏನೇನು ಬೆಳವಣಿಗೆಗಳಾಗಬಹುದು, ಯಾವ ರೀತಿಯದಾದಂಥ ತಿರುವನ್ನು ಇದು ಪಡೆಯಬಹುದು, ಇದರ ಕುರಿತಾಗಿ ವ್ಯಾಪಕವಾಗಿ ರಾಷ್ಟ್ರೀಯ ಖಾಸಗಿ ವಾಹಿನಿಗಳಲ್ಲೆಲ್ಲ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇತ್ತು. ಸಭೆ ಬಹಳ ಮಹತ್ತರವಾದಂಥ ನಿರ್ಣಯಗಳನ್ನು ಕೈಗೊಂಡಿದೆ. ಮೊದಲನೇದಾಗಿ ಏನಾಯಿತು ಅಂತಂದರೆ, ಚಂಪತ್ ರಾಯ್ ಹಾಗೂ ಅನಿಲ್ ಮಿಶ್ರಾ ಅವರಿಗೆ ಈ ಸಭೆಯಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಿಲ್ಲ. ಅವರಿಬ್ಬರೂ ಇದ್ದಾಗ ನಾವು ಸಭೆ ನಡೆಸುವುದು ಸೂಕ್ತವಲ್ಲ, ಅವರಿಬ್ಬರ ಮೇಲೆಯೂ ಆರೋಪ ಇದೆ, ಆದ್ದರಿಂದ ಅವರ ಅನುಪಸ್ಥಿತಿಯಲ್ಲಿ ನಾವು ಈ ಸಭೆಯನ್ನು ಮಾಡೋಣ ಎನ್ನುವಂಥ ತೀರ್ಮಾನಕ್ಕೆ ಬರಲಾಯಿತು. ಯಾವ ವ್ಯಕ್ತಿ ಇದರ ಅಧ್ಯಕ್ಷ ಮಹಂತ ನೃತ್ಯ ಗೋಪಾಲ್ ದಾಸ್ ಅಂತಿದ್ದಾರೋ, ಅವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಂಥ ವ್ಯಕ್ತಿ ನಿನ್ನೆ ಈ ಸಭೆಗೆ ಬಂದು ಹಾಜರಾಗಿ ಅವರೇ ಅಧ್ಯಕ್ಷತೆಯನ್ನು ವಹಿಸಿದರು. ಈ ಗೋಪಾಲ್ ರಾವ್ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ. ಈ ಗೋಪಾಲ್ ರಾವ್ ಅನ್ನುವ ವ್ಯಕ್ತಿ ಟ್ರಸ್ಟಿನ ಸದಸ್ಯನಲ್ಲ, ಕಾರ್ಯದರ್ಶಿ ಅಂತೂ ಅಲ್ಲವೇ ಅಲ್ಲ. ಚಂಪತ್ ರಾಯ್ ಅವರ ವಿಶ್ವಾಸದ ಮೇರೆಗೆ ಈತ ಮ್ಯಾನೇಜರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದ. ಸಂಪೂರ್ಣ ಹೊಣೆಗಾರಿಕೆಯನ್ನು, ಜವಾಬ್ದಾರಿಯನ್ನು ಈತನಿಗೆ ಕೊಡಲಾಗಿತ್ತು. ದುರಂತ ಅಂದರೆ, ನಮಗೆ ಬೇಸರದ ಸಂಗತಿ ಏನಂದರೆ, ಈತ ಕರ್ನಾಟಕದವನು ಬೇರೆ. ಈತ ಇದ್ದಕ್ಕಿದ್ದ ಹಾಗೆ ಸಭೆಗೆ ಬಂದ್ಬಿಡ್ತಾನೆ. ಈತನನ್ನು ವಿಶೇಷ ಆಹ್ವಾನಿತ ಅಂತ ಪ್ರತಿ ಟ್ರಸ್ಟಿನ ಸಭೆಯಲ್ಲಿ ಚಂಪತ್ ರಾಯ್ ಅವರು ಆಹ್ವಾನ ಮಾಡ್ತಾಯಿದ್ರು ಈತನಿಗೆ. ಈತ ಬಂದು ಸಭೆಯಲ್ಲಿ ಕೂತ್ಕೋತಾ ಇದ್ದ. ಚಂಪತ್ ರಾಯ್ ಅವರು ಇಲ್ಲ, ಅನಿಲ್ ಮಿಶ್ರಾ ಅವರು ಇಲ್ಲ, ಅವರಿಬ್ಬರಿಗೂ ಪಾಲ್ಗೊಳ್ಳಲಿಕ್ಕೆ ಅವಕಾಶವನ್ನೇ ಕೊಟ್ಟಿಲ್ಲ. ಏಕೆಂದರೆ ಇದು ಪಾರದರ್ಶಕವಾಗಿ ನಡೆಯಬೇಕು, ನಿಷ್ಪಕ್ಷಪಾತವಾಗಿ ನಡೆಯಬೇಕು, ಕಠೋರವಾದ ನಿರ್ಣಯಗಳನ್ನು ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಡೆದಂಥ ಸಭೆ ಇದು. ಈತ ಯಾರು ವಿಶೇಷ ಆಹ್ವಾನಿತನಾಗಿ ಬಂದು ಸಭೆಯಲ್ಲಿ ಕೂತ್ಕೋತಾ ಇದ್ನೋ ಅಂಥ ವ್ಯಕ್ತಿ ಇದ್ದಕ್ಕಿದ್ದ ಸಭೆಗೆ ಬಂದ್ಬಿಡ್ತಾನೆ. ಬಂದ ತಕ್ಷಣ ಈತನನ್ನು ಯಾವ ರೀತಿ ಓಡಿಸಲಾಗತ್ತೆ ಅಂದರೆ, ನಿನಗೂ ರಾಮ ಜನ್ಮಭೂಮಿ ಟ್ರಸ್ಟ್ಗೂ ಏನಯ್ಯ ಸಂಬಂಧ ಅಂತ ಹೊರಗೆ ಹಾಕಲಾಗತ್ತೆ. ಅದರ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿದೆ. ಈತನ ಬಗ್ಗೆ ಭಾಳ ದೊಡ್ಡದಾದ ಆರೋಪ ಏನಿದೆ ಅಂದರೆ, ಈತನನ್ನು ತಂದು ಮ್ಯಾನೇಜರ್ ಮಾಡಿದ ತಕ್ಷಣ ಈತ ತನ್ನ ಅಳಿಯನನ್ನು ಕರ್ಕೊಂಡು ಹೋಗ್ತಾನೆ. ಅಳಿಯನನ್ನು ಕರ್ಕೊಂಡೋಗಿ ಆ ಅಳಿಯ ಪ್ರತಿ ವಾರ ಚೀಲಗಳನ್ನು ತುಂಬಿಕೊಂಡು ಅಲ್ಲಿಂದ ಹೋಗ್ತಾ ಇದ್ದ. ಚೀಲದಲ್ಲಿ ಏನಿತ್ತು ಅನ್ನೋದು ಈಗ ಬೆಳಕಿಗೆ ಬರಬೇಕಾದಂಥ ವಿಚಾರ. ಇನ್ನು ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಚಂಪತ್ ರಾಯ್ ಅವರು ರಾಜೀನಾಮೆ ಕೊಟ್ಟಿದ್ದರು. ಟ್ರಸ್ಟ್ ಸದಸ್ಯತ್ವಕ್ಕೆ ಅನಿಲ್ ಮಿಶ್ರಾ ರಾಜೀನಾಮೆ ಕೊಟ್ಟಿದ್ದರು. ಇದನ್ನು ಸ್ವೀಕಾರ ಮಾಡಬೇಕಾ ಮಾಡಬಾರ್ದಾ ಅನ್ನುವಂಥ ಚರ್ಚೆ ಭಾಳ ದೊಡ್ಡ ಮಟ್ಟದಲ್ಲಿ ನಡೆಯಿತು. ಆವಾಗ ಅಲ್ಲಿ ಕೆ ಪರಾಶರನ್ ಅವರಿದ್ದರು. ಕೆ ಪರಾಶರನ್ ಅಂತಂದರೆ ರಾಮ ಜನ್ಮಭೂಮಿಯ ಈ ವಿಮೋಚನೆಗಾಗಿ, ಅಂದರೆ ಈ ಮಂದಿರವನ್ನು ಕಟ್ಟಲಿಕ್ಕೆ ಕೋರ್ಟ್ನಲ್ಲಿ ಹೋರಾಟ ಮಾಡಿದಂಥ ಅದ್ವಿತೀಯವಾದ ಸೀನಿಯರ್ ಅಡ್ವೊಕೇಟ್. ಈತ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡುವಾಗ ಬರಿಗಾಲಲ್ಲಿ ಹೋಗಿ ನಿಂತ್ಕೋತಾ ಇದ್ರು, ಚಪ್ಪಲಿ ಕೂಡ ಹಾಕ್ಕೊಂಡಿರ್ತಿರ್ಲಿಲ್ಲ. ಆ ರೀತಿಯಾದಂಥ ದೈವಭಕ್ತಿ ಇರುವಂಥ ರಾಮನ ಕಟ್ಟಾ ಉಪಾಸಕ. ಅವ್ರ ಸಭೆಗೆ ಬಂದಿದ್ದರು. ಅವ್ರು ಬಂದ ಸಂದರ್ಭದಲ್ಲಿ ಕೇಳಲಾಯಿತು, ಈ ರೀತಿ ಇವ್ರ ಮೇಲೆ ಅಲಿಗೇಷನ್ಸ್ ಇದೆ, ಆರೋಪಗಳಿದ್ದಾವೆ, ಏನು ಮಾಡಬೇಕು? ಖಂಡಿತವಾಗಿ ಅದನ್ನು ಸ್ವೀಕಾರ ಮಾಡಬೇಕು. ಅವರ ರಾಜೀನಾಮೆ ಪತ್ರಗಳನ್ನು ಸ್ವೀಕಾರ ಮಾಡಬೇಕು. ತನ್ಮೂಲಕ ನಾವು ಪಾರದರ್ಶಕತೆಗೆ, ನಿಷ್ಪಕ್ಷಪಾತ ನಿಲುವಿಗೆ ಬದ್ಧರಾಗಿದ್ದೇವೆ ಅಂತ ಸಾಬೀತುಪಡಿಸಬೇಕು ಅನ್ನುವಂಥ ಮಾತು ಹೇಳಿದರು. ನೋಡಿ, ಈ ಕೆ ಪರಾಶರನ್ ಇದ್ದಾರಲ್ಲ, ಇವರು ವಾದ ಮಂಡನೆ ಮಾಡಿ ಬರ್ತಾರೆ ರಾಮ ಜನ್ಮಭೂಮಿದು. ಕೇಸನ್ನು ಗೆದ್ದರು, ಗೊತ್ತಿರೋ ವಿಚಾರ. ಅವತ್ತು ಮಧ್ಯಾಹ್ನ ಅವ್ರ ಮನೆಗೆ ಬಂದ ಸಂದರ್ಭದಲ್ಲಿ ಸಂಜೆ ಅವರ ಮನೆ ಮೇಲ್ಗಡೆ ನೂರಾರು ವಾನರಗಳು, ಮಂಗಗಳು ಬಂದು ನೃತ್ಯ ಮಾಡ್ತಾ ಇದ್ವಂತೆ. ಏನು ಗಲಾಟೆ ಆಗ್ತಾ ಇದೆ ಅಂತ ಒಳಗಡೆ ಇದ್ದಂಥ ವಯೋವೃದ್ಧರಾದಂಥ ಕೆ ಪರಾಶರನ್ ಹೊರಗಡೆ ಬರ್ತಾರೆ. ಹೊರಗಡೆ ಎಲ್ಲ ಜನ ಸೇರಿಬಿಟ್ಟಿದ್ದಾರೆ, ಜನಸಂದಣಿ ಇವ್ರ ಮನೆ ಮುಂದೆ. ಏನಾಗಿದೆ ಅಂತ ಇವರು ಅವಾಕ್ಕಾಗಿದ್ದಾರೆ, ಗಾಬರಿ ಆಗಿದ್ದಾರೆ. ನೋಡಿದರೆ ಮೇಲ್ಗಡೆ ಸ್ವತಃ ಹನುಮಂತ ಇವರಿಗೆ ದರ್ಶನವನ್ನು ಕೊಡ್ತಾ ಇದ್ದಾನೆ. ಆ ರೀತಿಯದಾದಂಥ ಪವಾಡಾಗಿದೆ. ಅಂಥ ವ್ಯಕ್ತಿ ಈ ರಾಮ ಜನ್ಮಭೂಮಿ ಟ್ರಸ್ಟಿನ ಫೌಂಡಿಂಗ್ ಟ್ರಸ್ಟಿ ಇವರು. 5 ಅಕ್ಟೋಬರ್ 2020ಕ್ಕೆ ಇದು ಟ್ರಸ್ಟ್ ಏನು ನ್ಯಾಸ್ ಅಂತ ಮಾಡಿದ್ರು. ಅದಕ್ಕೆ ಮಾಡಿದ ಸಂದರ್ಭದಲ್ಲಿ ಈ ಥರನ ಚೇರ್ಪರ್ಸನನ್ನು ಮಾಡಲಾಗಿತ್ತು. ಇವ್ರದ್ದೊಂದು ಫೋಟೋ ಭಾಳ ವೈರಲ್ ಆಗಿದೆ. ಏನಂದರೆ, ಈ ರಾಮ ಜನ್ಮಭೂಮಿಯ ಇದು ಆಯ್ತಲ್ಲ, ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಆಯ್ತಲ್ಲ, ಅವಾಗ ಇವ್ರ ಕಾರ್ಯಕ್ರಮದಲ್ಲಿ ಹೋಗ್ಲಿಕ್ಕೆ ಆಗಿರಲಿಲ್ಲ. ಟಿ ವಿಯ ಮುಂದೆ ಬರಿಮೈಯಲ್ಲಿ ಕೂತ್ಕೊಂಡು ದೇವರ ಮುಂದೆ ಪೂಜೆಗೆ ಕೂಡುವಾಗ ಹೇಗೆ ಕೂಡ್ತೀವೋ ಆ ರೀತಿ ಕೂತ್ಕೊಂಡು
ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಇವರು ಕುಟುಂಬದವ್ರ ಜೊತೆ ವೀಕ್ಷಿಸ್ತಾ ಇದ್ದಂಥ ಫೋಟೋ ಎಲ್ಲ ಕಡೆ ವೈರಲ್ ಆಯಿತು. ಎಂತೆಂಥ ಮಹಾಮಹಿಮರು ಇದಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ, ಯಾವುದೋ ಒಂದು ಕಳಂಕದಿಂದಾಗಿ ಇವತ್ತು ನಾವು ಅದ್ರ ಬಗ್ಗೆ ಇಷ್ಟೆಲ್ಲ ಚರ್ಚೆ ಮಾಡಬೇಕಾಗತ್ತಲ್ಲ ಅಂತ ತುಂಬ ಬೇಸರ ಆಗುತ್ತೆ. ಪರಾಶರನ್ನವ್ರು ಹೇಳಿದ್ರು ಇಲ್ಲ, ಅವ್ರು ರಾಜೀನಾಮೆಯನ್ನು ಸ್ವೀಕಾರ ಮಾಡಬೇಕು. ಹಾಗಾದರೆ ಆ ಜಾಗಕ್ಕೆ ಯಾರನ್ನು ತರಬೇಕು? ಅದಕ್ಕೆ ತರಲಾಯಿತು ಭಾಳ ದೊಡ್ಡ ಹೆಸರಿರುವಂಥ ವ್ಯಕ್ತಿ ಕೃಷ್ಣಮೋಹನ್ ಅಂಥೇಳಿ IFS ಆಫೀಸರ್ ಆಗಿದ್ದಂಥ ವ್ಯಕ್ತಿ ರಿಟೈರ್ ಆಗಿದ್ದಾರೆ. RSS ಜೊತೆ ಸಂಪರ್ಕ ಇರುವ ವ್ಯಕ್ತಿ, ಭಾಳ ಹಿರಿಯ, ಪಕ್ಕ ಹಿಂದೂ ಉಪಾಸಕ, ರಾಮನ ಉಪಾಸಕ. ಅವರನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಯಿತು. ಇದಕ್ಕಿಂತ ಮುಂಚೆ ಭಾಳ ವಿಶೇಷವಾದಂಥದ್ದು ಇನ್ನೊಂದು ವಿಚಾರ ಇದೆ ಇಲ್ಲಿ, ಭಾಳ ಜನರಿಗೆ ಅದು ಗೊತ್ತಿಲ್ಲ. ಏನಪ್ಪ ಅಂದರೆ, ಈ ಕಾಮೇಶ್ವರ ಚೌಪಾಲ್ ಅಂತೇಳಿ, ಯಾರು ಮೊಟ್ಟ ಮೊದಲ ಇಟ್ಟಿಗೆಯನ್ನು ರಾಮ ಜನ್ಮಭೂಮಿ ದೇವಾಲಯ ಕಟ್ಟಲಿಕ್ಕೆ ಇಟ್ಟಿಗೆಯನ್ನು ಇಟ್ಟನಲ್ಲ, ಆತನ ಹೆಸರು ಕಾಮೇಶ್ವರ ಚೌಪಾಲ್. ಆತನನ್ನು ಮೊದಲಿಗೆ ಈ ಟ್ರಸ್ಟ್ ಏನಿದೆಯಲ್ಲ, ಈ ಟ್ರಸ್ಟಿಗೆ ಅವರಿಗೆ ಸೆಕ್ರೆಟರಿಯನ್ನಾಗಿ ಮಾಡಲಾಗಿತ್ತು. ನೋಡಿ, ನಮ್ಮಲ್ಲಿ ಬನಿಯಾಗಳ ಪಕ್ಷ ಹಾಗೆ ಹೀಗೆ ಅಂತ BJP ಬಗ್ಗೆ ಹೇಳ್ತಾರೆ. RSS ಬ್ರಾಹ್ಮಣರದು ಅಂತಾರೆ, ವಿಶ್ವ ಹಿಂದೂ ಪರಿಷತ್ತು ಬ್ರಾಹ್ಮಣರಿಗೆ ಸೇರಿದ್ದು ಅಂತಾರೆ. ಈ ಕಾಮೇಶ್ವರ ಚೌಪಾಲ್ ಅನ್ನೋ ವ್ಯಕ್ತಿಯ ಪ್ರಭಾರಿತ್ವದಲ್ಲಿ, ಆತನ ನೇತೃತ್ವದಲ್ಲಿ ಈ ದೊಡ್ಡದಾದಂಥ ಚಳುವಳಿ, ದೊಡ್ಡದಾದಂಥ ದೇವಸ್ಥಾನದ ಸಂಕಲ್ಪ ನೆರವೇರಿದ್ದು. ಮುಂದೆ ಅವ್ರು ತೀರ್ಕೊಂಡಾದ್ಮೇಲೆ ಬೇರೆಯವ್ರನ್ನ ಆ ಜಾಗಕ್ಕೆ ಕೂಡಿಸಲಾಗತ್ತೆ. ಅಂದರೆ ಅಂಥ ದೊಡ್ಡದಾದಂಥ ಹಿನ್ನೆಲೆ ಇಟ್ಕೊಂಡು ಈ ದೇವಸ್ಥಾನವನ್ನು ಕಟ್ಟಿರೋದು. ಭಾಳಷ್ಟು ಜನರಿಗೆ ಇದ್ರ ಬಗ್ಗೆ ಮಾಹಿತಿಯೇ ಇರೋದಿಲ್ಲ. ಸಭೆಯಲ್ಲಿ ಭಾಳಷ್ಟು ವಿಚಾರಗಳು ಚರ್ಚೆ ಆದವು. ಭಾಳ ಚರ್ಚೆ ಆಗಿರೋ ವಿಚಾರ ಏನು? ಚರ್ಚೆ ಆಗಿರೋ ವಿಚಾರ S. ಲಕ್ಷ್ಮೀನಾರಾಯಣ್ ಅವರು, IAS ಆಫೀಸರು, ಹೋಮ್ ಸೆಕ್ರೆಟರಿ. ಅವರು ರಾಮಚರಿತ ಮಾಸವನ್ನು 5-6 ಕೋಟಿ ರೂಪಾಯಿ ಖರ್ಚು ಮಾಡಿ ಸ್ವರ್ಣಲೇಪಿತ ರಾಮಚರಿತ ಮಾನಸವನ್ನು ಮಾಡಿಸ್ಕೊಟ್ಟಿದ್ರು. 147 kg ಅದರಲ್ಲಿ ಬೆಳ್ಳಿ, ಬಂಗಾರ, ತಾಮ್ರ ಎಲ್ಲ ಸೇರಿದಂಥ ಒಂದು ಸುಂದರವಾದ ಪುಸ್ತಕ. ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ ನಾನು. ಸುಮಾರು 5 ತಿಂಗಳ ಕಾಲ ಇದನ್ನು ಈ ರಾಮ ಮಂದಿರದಲ್ಲಿ ಇಡಲಾಗಿತ್ತು. ಇದಕ್ಕಿದ್ದ ಹಾಗೆ ಅದಿರಲಿಲ್ಲ. ಒಂದು ಸಲ ಬಂದು ಇವರು ಚಂಪತ್ರ ಕೇಳ್ತಾರೆ, ಅಲ್ಲಿ ಇಡು ಅಂತ ಹೇಳಿದ್ವಿ, ನಮ್ಮ ಗರ್ಭಗುಡಿ ಒಳಗೆ ಇಟ್ಟೇ ಇಲ್ಲ ಅಂತ ಹೇಳ್ಕೊ, ಏನೇನು ಅಂತ ಇಡೋಣ ನಾವು, ದಿನ ಈ ರೀತಿಯ ವಸ್ತುಗಳು ಬೇಕಾದಷ್ಟು ಬರ್ತಾ ಇದ್ದಾವೆ ಅಂತ ಏನೋ ಸ್ವಲ್ಪ ಉಡಾಫೆನಲ್ಲಿ ಲಕ್ಷ್ಮೀನಾರಾಯಣ ಅವರಿಗೆ ಮಾತಾಡಿದ ಮೇಲೆ ಲಕ್ಷ್ಮೀನಾರಾಯಣ ಬೇಸರ ಮಾಡ್ಕೊಂಡಿದ್ರು. ಈ ಹಗರಣ ಆದಮೇಲೆ ನನ್ನ ರಾಮಚರಿತ ಮಾನಸ ಎಲ್ಲಿ ಅಂತ ಪ್ರಶ್ನೆ ಎತ್ತಿದ ತಕ್ಷಣ ಆ ಕಡೆಯಿಂದ ಅರವಿಂದ್ ಕೇಜ್ರಿವಾಲು, ಈ ಕಡೆಯಿಂದ ಅಖಿಲೇಶ್ ಯಾದವ್ ಅಂತ ಗಲಾಟೆ, ಪ್ರೆಸ್ ಮೀಟು. ಅರವಿಂದ್ ಕೇಜ್ರಿವಾಲ್ ಅಂತೂ ಗೊಳೋ ಅಂತ ಅಳ್ತಾ ಇದ್ರು. ಏನಂತ? ಲಕ್ಷಾಂತರ ಜನ, ಕೋಟ್ಯಾಂತರ ಜನ ತಮ್ಮ ಬೆವರು ಹರಿಸಿ ತಾವು ಸಂಪಾದನೆ ಮಾಡಿದ್ದನ್ನು ದೇವ್ರಿಗೆ ಅರ್ಪಿಸಿದ್ದಾರೆ. ಈಗ ಆ ವಸ್ತುಗಳೇ ಕಣ್ಮರೆಯಾಗಿಬಿಟ್ಟಿದ್ದಾವೆ. ಯಾರು ಹೊಣೆಗಾರ ಇದಕ್ಕೆ? ಇದನ್ನು ಹೇಗಾದರೂ ಮಾಡಿ ಪರಿಹರಿಸಬೇಕು. ಹಿಂದೂ ಧರ್ಮಕ್ಕೆ ಭಾಳ ದೊಡ್ಡದಾದಂಥ ಕಳಂಕ ಉಂಟಾಗಿದೆ. ರಾಮ ಜನ್ಮಭೂಮಿಗೆ ಈ ರೀತಿ ಆದರೆ ಜನಾನೇ ಬರೋದಿಲ್ಲ. ದಾನಿಗಳು ಏನು ಸುಮ್ಮನೆ ಕೊಟ್ಟಿರೋದಿಲ್ಲ, ಅವ್ರು ಬೆವರು ಹರಿಸಿ ರಕ್ತ ಹರಿಸಿ ಕೊಟ್ಟಿರ್ತಾರೆ. ಒಂದೊಂದು ರೂಪಾಯಿ ಕೂಡ ಭಾಳ ಕಷ್ಟಪಟ್ಟು ಕೊಟ್ಟಿರ್ತಾರೆ. ದೇವರು ಕೊಡುವಾಗ ನಾವು ಭಾಳ ಶ್ರಮಪಟ್ಟು ಕೊಟ್ಟಿದ್ದೀವಿ ಅಂತ ಯಾವತ್ತೂ ಅಂದ್ಕೊಳ್ಳಲ್ಲ. ದೇವರು ಕೊಡುವಾಗ ಔದಾರ್ಯತೆಯಿಂದ ಕೊಡ್ತೀವಿ, ಉದಾರತನದಿಂದ ಕೊಡ್ತೀವಿ, ಸಮರ್ಪಣಾ ಮನೋಭಾವದಿಂದ ಕೊಡ್ತೀವಿ. ಏನೋ ದೊಡ್ಡದು ಕೊಟ್ಟು ಬಿಟ್ಟಿದ್ದೀವಿ ಅನ್ನೋಂಥ ಅಹಂಕಾರದಲ್ಲಿ ಕೊಟ್ಟಿರೋದಿಲ್ಲ. ಇದ್ಯಾವುದೋ ಅರವಿಂದ್ ಕೇಜ್ರಿವಾಲ್ಗೆ ಅರ್ಥ ಆಗೋದಿಲ್ಲ. ಅರವಿಂದ್ ಕೇಜ್ರಿವಾಲ್ಗೆ ಏನು ಲೂಟಿ ಆಗಿಬಿಟ್ಟಿದೆ. S. ಲಕ್ಷ್ಮೀನಾರಾಯಣ ಅವ್ರನ್ನೂ ಕುಮ್ಮಕ್ಕೆ ಕೊಟ್ಟು ಮೇಲೆ ಎತ್ತಿ ಹಿಡಿದು, ಈ ಕಡೆ ಜಟಾಯು ಪಕ್ಷಿ ಕೊಟ್ಟಂಥ ದಾನಿಯನ್ನು ಕೇಳೋದು, ಆ ಕಡೆ ಬೆಳ್ಳಿ ಇಟ್ಟಿಗೆ ಕೊಟ್ಟವ್ರನ್ನ ಎಬ್ಸೋದು, ಅವರೆಲ್ಲ ಸೇರಿ ಹೋರಾಟ ಮಾಡುವ ರೀತಿ ವಾತಾವರಣವನ್ನು ಸೃಷ್ಟಿ ಮಾಡೋದು. ಆತ ರಾಜಕೀಯಕ್ಕೆ ಬರೋವಾಗ ಒಂದು ಮಾತು ಹೇಳಿದ, ನಾನು ರಾಜಕೀಯಕ್ಕೆ ಕಾಲಿಟ್ಟದ್ದೇ ಆದರೆ ಅರಾಜಕತೆಯನ್ನು ಸೃಷ್ಟಿ ಮಾಡ್ತೀನಿ ಅಂತ. ಆತ ಎಲ್ಲಿ ಹೋಗ್ತಾನೋ ಅಲ್ಲಿ ಅರಾಜಕತೆ ಸೃಷ್ಟಿ ಮಾಡುವುದು ಆತನ ಜಾಯಮಾನ. ಇಂಥ ಸೈಕೋಪ್ಯಾತ್ಗಳನ್ನು ಮೊದಲು ಹೊರಗಿಡಬೇಕು ನಾವು. ಹಿಂದೂ ಧರ್ಮದ ಹೆಸರು ಹೇಳ್ಕೊಂಡು ಛದ್ಮವೇಷ ಧಾರಣ ಮಾಡೋಂಥ ವ್ಯಕ್ತಿಗಳಿವರು. ಮಜಾ ಅಂದರೆ ನಿನ್ನೆ ಸಭೆಯಲ್ಲಿ ಇವೆಲ್ಲ ಚರ್ಚೆ ಆಯಿತು. ಬೆಳ್ಳಿ ಇಟ್ಟಿಗೆ ಕೊಟ್ಟಂಥ ಉದ್ಧವ್ ಠಾಕ್ರೆ ವಿಷಯ, ಸಿಂಧಿ ಸಮಾಜ ಕೊಟ್ಟಂಥ ಇಟ್ಟಿಗೆಗಳು, ಜಟಾಯು ಪಕ್ಷಿ, ರಾಮಚರಿತ ಮಾನಸ ಎಲ್ಲವೂ ಕೂಡ ಟ್ರೆಜರಿಯಲ್ಲಿ ಭದ್ರವಾಗಿದ್ದಾವೆ. ಒಂದೇ ಒಂದು ಚ್ಯುತಿ ಆಗಿಲ್ಲ, ಒಂದೇ ಒಂದು ಲೋಪ ಆಗಿಲ್ಲ, ಯಾವನ್ನು ಕಳುವು ಮಾಡಿಲ್ಲ. ಅಲ್ಲಿ ಬಹಿರಂಗವಾಗಿ ಲೋಕಾರ್ಪಣೆಗೆ ಇಟ್ಬಿಟ್ರೆ ಏನಾದರೂ ವ್ಯತ್ಯಾಸ ಆಗ್ಬೋದು ಅನ್ನುವಂಥ ಕಾರಣಕ್ಕೋಸ್ಕರ ನಾನು ನಿನ್ನೆನೇ ಹೇಳಿದ್ದೆ, ಕಾರಸೇವಕಪುರಮಲ್ಲಿರುವಂಥ ದೊಡ್ಡದಾದಂಥ ವ್ಯವಸ್ಥೆಯಲ್ಲಿ ಇವನ್ನೆಲ್ಲ ಶೇಖರಣೆ ಮಾಡಲಾಗಿದೆ ಅಂತ ನಾನು ಮುಂಚೆನೇ ಹೇಳಿದ್ದೆ. ನಿನ್ನೆಯ ಸಭೆಯಲ್ಲಿ ಇದು ಚರ್ಚೆ ಆಯಿತು. ಚರ್ಚೆಯಾಗಿ ಹೇಳ್ತಾರೆ 1800 ಈ ರೀತಿಯದಾದಂಥ ಬೆಲೆ ಬಾಳುವಂಥ ವಸ್ತುಗಳು, ಕೊಡುಗೆಗಳು ದೇವಸ್ಥಾನಕ್ಕೆ ಬಂದಿದ್ದಾವೆ. ಅವೆಲ್ಲವನ್ನು ದೇವಸ್ಥಾನದಲ್ಲಿ ಆಗೋದಿಲ್ಲ. ದೇವಸ್ಥಾನದ ಪ್ರಾಂಗಣ ಇದೆಯಲ್ಲ, ಪ್ರದೇಶ ಇದೆಯಲ್ಲ, ಅದು ಸುಮಾರು 70 ಎಕರೆ ಇದೆ. ನೀವು ನೋಡಬೇಕು ಒಂದು ಸಲ ಜೀವನದಲ್ಲಿ, ಏನು ನೋಡ್ತಿರೋ ಬಿಡ್ತಿರೋ ಎರಡನ್ನು ನೋಡಲೇಬೇಕು. ಒಂದು ಕಾಶಿ ವಿಶ್ವನಾಥ್ ಕಾರಿಡಾರ್ ನೋಡಬೇಕು, ಎರಡನೇದ್ದು ಕಂಪಲ್ಸರಿ ಕಡ್ಡಾಯವಾಗಿ ನೀವು ಅಯೋಧ್ಯೆಯ ರಾಮ ಮಂದಿರವನ್ನು ನೋಡಬೇಕು. ಶಬರಿಗಾಗಿ ದೇವಸ್ಥಾನ ಕಟ್ಟಿದ್ದಾರೆ ರೀ.
ವಾಲ್ಮೀಕಿಗಾಗಿ ದೇವಸ್ಥಾನ ಕಟ್ಟಿದ್ದಾರೆ ರೀ. ಏನಿದೆ ಏನಿಲ್ಲ ಹೇಳಿ, ಎಲ್ಲವೂ ಅಲ್ಲಿದೆ. 70 ಎಕರೆಯಲ್ಲಿ ಎಲ್ಲವೂ ಇದೆ. ಎಲ್ಲವೂ ಇನ್ನೂ ಲೋಕಾರ್ಪಣೆ ಆಗಿಲ್ಲ, ಪ್ರಾರಂಭ ಮಾಡಿಲ್ಲ, ಬಟ್ ಎಲ್ಲವೂ ತಯಾರಾಗ್ತಾ ಇದೆ. ನಾನು ನೋಡಿ ಬಂದಿರೋದ್ರಿಂದ ತಮಗೆ ಹೇಳ್ತಾ ಇದ್ದೇನೆ. ಇನ್ನೂ ಸಾರ್ವಜನಿಕರಿಗೆ ಅದು ನೋಡಲಿಕ್ಕೆ ಬಿಡ್ತಾ ಇಲ್ಲ. ಅಷ್ಟು ಸುಂದರವಾಗಿದೆ ಅಂದರೆ, 2 ವಾಲ್ಮೀಕಿ ಮಂದಿರ ಅಂತೂ 2 ಕಣ್ಣು ಸಾಲೋದಿಲ್ಲ ನಿಮಗೆ. ಅಷ್ಟು ಸುಂದರವಾಗಿದೆ, ಅಷ್ಟು ಭವ್ಯವಾಗಿದೆ. ನಿಮಗೆ ವಾಲ್ಮೀಕಿ ಕಣ್ಣೆದುರಿಗೆ ಬಂದು ನಿಂತುಬಿಟ್ಟದ ನಿಮ್ಮ ಎದುರಿಗೆ ಅಷ್ಟು ಸುಂದರವಾದಂಥ ವಿಗ್ರಹವನ್ನು ಮಾಡಲಾಗಿದೆ. ಹೀಗಾಗಿ ಅಲ್ಲೇ ಒಂದು ದೊಡ್ಡದಾದ ಸಂಗ್ರಹಾಲಯ ಮಾಡಿ, ಅಲ್ಲಿ ಅದನ್ನೆಲ್ಲ ಮ್ಯೂಸಿಯಂ ರೀತಿಯಲ್ಲಿ ಮಾಡಿ, ಯಾರ್ಯಾರು ಕೊಡುಗೆ ಕೊಟ್ಟಿದ್ದಾರೆ ಎಲ್ಲವನ್ನು ಮಾಡಲಿಕ್ಕೆ ಅವಕಾಶ ಇದೆ. ಎಲ್ಲವೂ ಸಾಧ್ಯ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇದನ್ನು RTIಗೆ ತರಬೇಕು ಅಂತ ಸ್ವತಃ ಚರ್ಚೆ ಆಯಿತು. ನನಗೆ ಭಾಳ ಖುಷಿಯಾಗಿದ್ದದೆ. ನಮ್ಮದು ಖಾಸಗಿ ಟ್ರಸ್ಟು ಜಗತ್ತಿಗೆ ಸಾರಬೇಕಾದ ಅಗತ್ಯ ಇಲ್ಲ ಅನ್ನೋ ಮಾತು ಬೇರೆ. ಆದರೆ ಇಂಥದ್ದೊಂದು ಮಾದರಿ ದೇವಸ್ಥಾನವನ್ನು ಕಟ್ಟಿದಾಗ, ಭವ್ಯ ದೇಗುಲ ಕಟ್ಟಿದಾಗ, ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೀತಾ ಇರುವಾಗ ಏನಾಗತ್ತೆ ಅನ್ನೋದು ಕೂಡ ಜನರಿಗೆ ಗೊತ್ತಿರೋದ್ರಲ್ಲಿ ಯಾವ ತಪ್ಪಿಲ್ಲ. ಆದ್ದರಿಂದ ಇದನ್ನ RTIಗೆ ತರಬಹುದಾ ಅನ್ನುವಂಥ ಚರ್ಚೆ ನಿನ್ನೆಯ ಸಭೆಯಲ್ಲಿ ನಡೀತು. ಇಷ್ಟೆಲ್ಲ ಗಲಾಟೆ ಆಯಿತು. ಅಖಿಲೇಶ್ ಯಾದವ್ಗೆ ನೋಡ್ರಿ, ಈ ಘಟನೆ ನಡೆದ ದಿವಸದಿಂದ ಇಲ್ಲಿವರೆಗೂ ಪ್ರತಿ ದಿವಸ ಬೆಳಗ್ಗೆ 11 ಗಂಟೆಗೆ ಪ್ರತಿ ದಿವಸ ಅಖಿಲೇಶ್ ಯಾದವ್ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ. ಅದಕ್ಕೆ ರಾಜ್ಭರ್ ತುಂಬ ಚೆನ್ನಾಗಿ ಹೇಳಿದ್ರು. ಅವ್ರಿಗೆ ಏನಂತ ಹೇಳಿದ್ರು ಅಂದರೆ, AC और PC दोनों छोड़ दिया तो आप पॉलिटिक्स कर सकते हो, मुख्यमंत्री बन सकते हो ಅಂತ ಹೇಳ್ತಾರೆ ರಾಜ್ಭರ್. AC PC ಅಂದರೆ ಏನು? AC ಅಂದರೆ ಮನೇಲಿ AC ಹಾಕ್ಕೊಂಡು ಈತ ಜೀವನ ಮಾಡೋದು. 10:00 ಹೇಳ್ತಾನೆ ಬೆಳಗ್ಗೆ ಅಖಿಲೇಶ್ ಯಾದವ್. 11 ಗಂಟೆಗೆ ಬಂದು ಮನೆ ಎದುರುಗಡೆನೇ ಆಫೀಸು ಲಖನೌನಲ್ಲಿ ಬಂದು ಪತ್ರಿಕಾಗೋಷ್ಠಿ ಮಾಡ್ತಾನೆ. ಯಾವಾಗಲೂ ಪತ್ರಿಕೆಯವರು ಇವ್ರ ಆಫೀಸ್ ಮುಂದೆ ಕೂತಿರ್ತಾರೆ, ಬೀಟ್ ಅಂತ ಹಾಕ್ತಾರೆ. ಅವ್ರ ಪತ್ರಿಕೆಯವ್ರಿಗೆ ಸಮಾಜವಾದಿ ಪಾರ್ಟಿ ಬೀಟು, BJP ಬೀಟು ಅಂತ ಬೀಟ್ಗಳಿರ್ತಾವೆ. ಆ ರಿಪೋರ್ಟ್ಗಳಲ್ಲಿ ಹೋಗಿ ಏನಾದ್ರು ಸುದ್ದಿ ಅದಾವ ನೋಡ್ತಾನೆ. ಈತ ಹೋಗಿ ಚಾ ಕುಡಿತಾ ಬಾಯಿಗೆ ಬಂದ ಹಾಗೆ ಮಾತಾಡೋ ಕೆಲಸ. PC ಅಂದರೆ ಪ್ರೆಸ್ ಕಾನ್ಫರೆನ್ಸ್. ಈ ಮಧ್ಯೆ ನಿಶಿಕಾಂತ್ ದುಬೆ ಒಂದು ಮಾತನ್ನು ಇವ್ರು ಹೇಳಿದ್ದಾರೆ. ನಮ್ಮನ್ನೇ ಹೇಳಿದ್ದೆ ನಿಮಗೆ. ಟಿನ್ನು ಯಾದವ್ ಅನ್ನೋ ಭಾಳ ದೊಡ್ಡದಾದಂಥ ಕಿಂಗ್ ಪಿನ್ ಇದರಿಂದ. ಚಂಪತ್ರಾಯನ ಡ್ರೈವರ್ ಆಗಿದ್ದಂಥ ಮನುಷ್ಯ. ಮುಂದೆ ಆತ ಸೆಕ್ರೆಟರಿ ಆದ. ಈತ 10 ಹೋಟೆಲ್ಗಳನ್ನು ಕಟ್ಟಿದ್ದಾನೆ, ಹಾಸ್ಟೆಲ್ಗಳನ್ನು ಕಟ್ಟಿದ್ದಾನೆ, ಏರ್ಪೋರ್ಟ್ ಎದುರಿಗೆ 70 ರೂಮಿನ ಒಂದು ದೊಡ್ಡದಾದಂಥ ಹೋಟೆಲ್ ಕಟ್ಟಿದ್ದಾನೆ, ಕಾರುಗಳನ್ನು ಇಟ್ಕೊಂಡಿದ್ದಾನೆ, ಟ್ರಾವೆಲ್ಸ್ ನಡೆಸ್ತಾ ಇದ್ದಾನೆ. ಈತ ಜೈಲಲ್ಲಿದ್ದಾನೆ. ಈಗ ಈತನ ಜೊತೆ 100 ಸಲ ಫೋನ್ ಕರೆಯನ್ನು ಮಾಡಿದ್ದಾನೆ ಅಖಿಲೇಶ್ ಯಾದವ್. ಟಿನ್ನು ಯಾದವ್ ಜೊತೆ ಯಾಕೆ ಫೋನ್ ಕರೆ ಮಾಡೋದು? ರಾಮಶಂಕರ್ ಯಾದವ್ ಅಂತ ಯಾಕೆ ಮಾಡ್ದ ಟಿನ್ನು ಯಾದವ್ಗೆ? ನಿಶಿಕಾಂತ್ ದುಬೆ ಆ ಪ್ರಶ್ನೆಯನ್ನು ಕೇಳಿದ್ದಾರೆ. टिन्नू टीपू के साथ जो भी फोन कन्वर्सेशन हो उसके बारे में हमें पता चलना चाहिए. टीपू ಅಂತ ಮನೆಯಲ್ಲಿ ಅಖಿಲೇಶ್ ಯಾದವ್ಗೆ ಪೆಟ್ ನೇಮ್ ಆತಂತ. ಮನೆಯಲ್ಲಿ ತೀಪು ಅಂತ ಈತನನ್ನು ಕರೀತಾರೆ. ಯಾವಾಗ ಈ ರೀತಿ ಟಿನ್ನು ಯಾದವ್ ವಿಚಾರ ಬಂದ್ಬಿಡ್ತು, ಅಖಿಲೇಶ್ ಯಾದವ್ ನಖಶಿಖಾಂತ ಉರಿಲಿಕ್ಕೆ ಶುರು ಮಾಡಿಬಿಡ್ತಾರೆ. ನಖಶಿಖಾಂತ ಉರಿತಾ ಹೇಳ್ತಾರೆ, 2 ಗಂಟೆ ಒಳಗಡೆ ನೀವೇನಾದರೂ ಕ್ಷಮೆ ಕೇಳದೆ ಹೋದರೆ ನಿಶಿಕಾಂತ್ ದುಬೆ ನಾನು ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹೂಡ್ತೀನಿ ಅಂತ. 2 ಗಂಟೆ ಯಾಕೆ ಆಯ್ತಿ? ಈಗಲೇ ನೀನು ಮಾಡು. ನಿಮ್ಮಪ್ಪ 1990ರಲ್ಲಿ ನಮ್ಮ ಅಮಾಯಕ RSSಗಳ ಮೇಲೆ ಗುಂಡು ಹೊಡೆದಿದ್ದರಿಂದ ಹಿಡಿದು ಎಂತೆಂಥ ಕ್ರೂರ ಕೆಲಸಗಳನ್ನು ಮಾಡಿದಿರಿ ಅಂತ ಎಲ್ಲ ಬಯಲು ಮಾಡ್ತೀನಿ ಅಂತ ನಿಶಿಕಾಂತ್ ದುಬೆದು ಅವ್ರದ್ದೇ ಆದ ಶೈಲಿ ಇದೆ. ಈ ಕಡೆ ಕಾಂಗ್ರೆಸ್ಸಲ್ಲಿ ಒಬ್ಬ ಜೀತು ಪಟ್ವಾರಿ ಅಂತ ಇದ್ದಾನೆ, ರಾಹುಲ್ ಗಾಂಧಿಯ ರೈಟ್ ಹ್ಯಾಂಡ್. ರಾಹುಲ್ ಗಾಂಧಿ ಕಳೆದ ಈ 8 ದಿವಸದಿಂದ ಫಾರಿನ್ ಹೋಗಿದ್ದಾರೆ. ಎಲ್ಲಿ ಹೋಗಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಹೇಳದೆ ಕೇಳದೆ ಈ ಮನುಷ್ಯ ನಾಪತ್ತೆ ಆಗ್ಬಿಡ್ತಾನೆ. ರಾಹುಲ್ ಗಾಂಧಿ ವಿಚಾರ ಬಂದದ್ದಕ್ಕೆ ನೆನಪು ಮಾಡಿದೆ ನಿಮಗೆ. ಈ ಜೀತು ಪಟ್ವಾರಿನ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಮಾಡಬೇಕು ಅಂತ ಭಾಳ ದೊಡ್ಡದಾದಂಥ ಕನಸು ರಾಹುಲ್ ಗಾಂಧಿದು. ಈ ಜೀತು ಪಟ್ವಾರಿ ನಿನ್ನೆ ಒಂದು ಟ್ವೀಟ್ ಮಾಡಿದರು. ಏನಂತ ಮಾಡಿದರು ಅಂದರೆ, ಹೇಗೆ ಬದ್ರಿನಾಥ್ನಲ್ಲಿ ದಾನಿಗಳ ಹರಕೆಯ ದುಡ್ಡೆಲ್ಲ ಕಳ್ತನ ಆಗಿದೆಯೋ, ಚಂದಾಚೋರಿ ಅಂತಾರೆ ಅದಕ್ಕೆ. ಚಂದಾಚೋರಿ, ಚಂದ ಅಂದರೆ ಜನ ಕೊಡುವಂಥ ದೇಣಿಗೆ. ಚಂದಾಚೋರಿ ಹುआ उसी वैसा ही महाकाल मंदिर में 500 करोड़ का हो गया. ಉಜ್ಜಯಿನಿಯ ಮಹಾಕಾಲ್ ಮಂದಿರ ಇದೆಯಲ್ಲ, ಅಲ್ಲಿ 500 ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತ ಈ ಜೀತು ಪಟ್ವಾರಿ ಸ್ಟೇಟ್ಮೆಂಟ್ ಹೇಳಿದ ತಕ್ಷಣ ನೋಡಿ ಅವ್ರ ಮೇಲೆ ವಾಪಸ್ ಹೊಡಿತಾರೆ. ತಕ್ಷಣದಲ್ಲಿ 5 ಕೋಟಿ ರೂಪಾಯಿಯ ಮಾನನಷ್ಟ ಮೊಕದ್ದಮೆಯನ್ನು ಜೀತು ಪಟ್ವಾರಿಯ ಮೇಲೆ ಹಾಕಲಾಗಿದೆ. ಬಾಯಿಗೆ ಬಂದ ಹಾಗೆ ಮಾತನಾಡಿದರೆ ಏನಾಗತ್ತೆ ಅನ್ನೋದಕ್ಕೆ ಜೀತು ಪಟ್ವಾರಿಯನ್ನು ನೋಡಬೇಕು. ಈ ಮಧ್ಯೆ ಸಭೆಯಲ್ಲಿ ಭಾಳ ಮಹತ್ತರವಾದ ತೀರ್ಮಾನಗಳನ್ನು ಕೈಗೊಳ್ಳಲಾಯಿತು. ಇನ್ನು ಮುಂದೆ ನಡೆಸಬಹುದಾದಂಥ ಚಟುವಟಿಕೆಗಳು ಹೇಗಿರಬೇಕು, ಹೇಗೆ ಜನಸ್ನೇಹಿಯಾಗಬೇಕು ನಾವು, ಹೇಗೆ ದೇಣಿಗೆ ದುಡ್ಡನ್ನು ಪಾರದರ್ಶಕವಾಗಿ ಮಾಡಬೇಕು, ಹೇಗೆ ಅಭಿವೃದ್ಧಿ ಕೆಲಸಗಳಾಗಬೇಕು, ಸುದೀರ್ಘವಾದಂಥ ರಚನಾತ್ಮಕವಾದಂಥ ಒಂದು ಸಭೆ ನಡೆಯಿತು. ಇದರಿಂದ ಬಹಳಷ್ಟು ಜನ ರಾಜಕಾರಣಿಗಳಿಗೆ ಬೇಸರ ಆಗಿರುತ್ತೆ. ಯಾಕೆಂದರೆ ಸರಿಯಾದ ದಿಕ್ಕಿನತ್ತ ಸುಸಂಘಟಿತವಾಗಿ ಈ ಇಡೀ ಚಟುವಟಿಕೆ ನಡೀತಾ. ಇದಕ್ಕಿಂತ ಭಾಳ ಮುಖ್ಯ ಏನಪ್ಪ ಅಂದರೆ, ಅದರ ನೃತ್ಯ ಗೋಪಾಲ್ ದಾಸ್ ಅಂತ ಅಧ್ಯಕ್ಷರಲ್ಲ ಒಂದು ಮಾತು ಹೇಳಿದರು. ಅವರು ಏನಂತ ಹೇಳಿದ್ರು ಅಂದರೆ, ಎಲ್ಲಿವರೆಗೂ ಮೋದಿ ಮತ್ತು ಯೋಗಿ ಇರ್ತಾರೋ ಅಲ್ಲಿವರೆಗೂ ಅನ್ಯಾಯ ಆಗಲಿಕ್ಕೆ ಸಾಧ್ಯ ಇಲ್ಲ.
ಅನ್ಯಾಯ ಮಾಡಿದವರು ಸುಮ್ಮನೆ ಅವ್ರನ್ನ ಸುಮ್ಮನೆ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಆ ನಂಬಿಕೆ ನಮಗಿದೆ ಅಂತ ಹೇಳಿದರು. ಯಾವ ಯೋಗಿಯನ್ನು ಇದರಿಂದ ಕಟ್ಟಿ ಹಾಕಿ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಅಖಿಲೇಶ್ ಯಾದವ್ ಮಾಡಿದ್ನೋ ಅದಕ್ಕೆ ದೊಡ್ಡದಾದಂಥ ಬರೆಯನ್ನು ಸ್ವತಃ ಅದರ ಅಧ್ಯಕ್ಷರೇ ಕೊಟ್ಟುಬಿಟ್ರು. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.